ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇದು ಚಿಕ್ಕ ವ್ಲಾಗ್, ಯಾರು ಕೂಡ ಬೇಜಾರಾಗಬೇಡಿ. ನನಗೆ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ಸ್ನ ಮಾಡಿ ನಾನು ಹಾಕ್ತಾಯಿದ್ದೀನಿ. ಇದು ಬುಧವಾರದ ವಿಡಿಯೋ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಕಡೆ ನಾನು ಅಡುಗೆಗೆಲ್ಲ ಜೋಡಿಸ್ಕೊಳ್ತಾ ಇದ್ದೆ. ಒಂದು ಕಡೆ ಸಾಂಬಾರಿಗೆ ಬೇಳೆ ಎಲ್ಲ ಬೇಯಿಸ್ಬಿಟ್ಟು ಕುಕ್ಕರ್ ವಿಸಿಲ್ ಕೂಗಿತ್ತು, ಅದನ್ನು ತಗೊಂಡು ಕೆಳಗಡೆ ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ಕಡೆ ಬಿಸಿನೀರು ಕಾಯಿಸ್ತಾ ಇದ್ದೀನಿ ಮಕ್ಕಳಿಗೆ ಅಂತ ಹೇಳಿ. ನನ್ನ ಮಗಳು ಇವಾಗ ಬಿಸಿನೀರು ಕುಡಿತಾ ಇದ್ದಾಳೆ, ಹುಷಾರಿಲ್ವಲ್ಲ, ಹಾಗಾಗಿ ಬಿಸಿನೀರು ಕಾಯಿಸಿಕ್ಕಿದ್ದೀನಿ. ಇನ್ನೊಂದು ಕಡೆ ನೀವು ನೋಡ್ತಾ ಇದ್ದೀರಾ, ಫುಲ್ ಅಲ್ಡೋಗ್ಬಿಟ್ಟಿದೆ. ಇದೆಲ್ಲ ಕೂಡ ಸರಿ ಮಾಡ್ಕೋಬೇಕು. ಅವ್ರ ಮನೇಲಿದ್ದರು ಅಂದರೆ ಇದು ಯಾವುದು ಕೂಡ ಕೆಲಸ ಆಗಲ್ಲ. ಅವರು ಮನೇಲಿದ್ದಾರೆ ಇವಾಗ, ಹಾಗಾಗಿ ನಾನು ಎಲ್ಲ ಐಟಮ್ಸು ಎಲ್ಲೆಲ್ಲಿದೆಯೋ ಅಲ್ಲೇ ಬಿಟ್ಟಿದ್ದೀನಿ. ಹಾಗೆ ಇನ್ನೊಂದು ಕಡೆ ನಾನು ರಸಮ್ ಮಾಡೋದಕ್ಕೆ ಅಂತ ಹೇಳಿ ಟೊಮೆಟೊನ ಬೇಯಿಸಿ ಇಟ್ಕೊಂಡಿದ್ದೀನಿ. ಇವಾಗ ರಸಮ್ ಮಾಡಬೇಕು. ಹಾಗೆ ಇನ್ನೊಂದು ಕಡೆ ಚಿತ್ರಾನ್ನ ಗೊಜ್ಜು ಎಲ್ಲ ರೆಡಿ ಇದೆ. ಆಲ್ರೆಡಿ ಚಿತ್ರಾನ್ನ ಎಲ್ಲ ಕಲಸಿ ಮಕ್ಕಳಿಗೆ ಟಿಫನ್ ಕೂಡ ಮಾಡಿಸಿದ್ದಾಯಿತು. ಇನ್ನು ಎಕ್ಸ್ಟ್ರಾ ಗೊಜ್ಜು. ಹಾಗೆ ಇದು ಬಂದುಬಿಟ್ಟು ಹಸಿಮೆಣ್ಸಿಕಾಯಿ ಚಟ್ನಿ. ಇದು ಕೂಡ ಚೆನ್ನಾಗಿರುತ್ತೆ ರೈಸ್ ಜೊತೆ ಊಟ ಮಾಡೋಕ್ಕೆ. ಸೊ ಇದೆಲ್ಲ ಕೂಡ ಇಲ್ಲೇ ಇರೋ, ಇದೆಲ್ಲ ಕೂಡ ತೆಗೆದಿಕ್ಬೇಕು. ಹಾಗೆ ಇವಾಗ ಬೇಳೆ ಎಲ್ಲ ಬೆಂದಿದೆಯಲ್ಲ, ಅದನ್ನು ಮಸಿದು ಒಗ್ಗರಣೆ ಕೊಡಬೇಕು. ನಾನಿಲ್ಲಿ ಬೇಳೆ, ಹಸಿಮೆಣ್ಸಿಕಾಯಿ, ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ, ಟೊಮೆಟೊ ಹಣ್ಣು, ಹಾಗೆ ಒಂದು ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಮತ್ತು ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ, ಉಪ್ಪು ಇದಿಷ್ಟು ಹಾಕ್ಬಿಟ್ಟು ಮತ್ತು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಮಗೆ ಎಷ್ಟು ತಿಕ್ಕಾಗಬೇಕು ಅಥವಾ ಸಾಂಬಾರು ತೆಳುವಾಗಬೇಕು ನೋಡಿಕೊಂಡು ಅಷ್ಟು ನೀರು ಹಾಕಿ ಸ್ವಲ್ಪ ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಮತ್ತು ಬೇಕಾದ್ರೆ ನೀವು ಎಕ್ಸ್ಟ್ರಾ ನೀರು ಕೂಡ ಆಮೇಲೆ ಹಾಕ್ಕೋಬೋದು. ನಾನಿವಾಗ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ, ಬೇಕಂದರೆ ಆಮೇಲೆ ಮತ್ತೆ ಹಾಕ್ಕೋತೀನಿ. ಹಾಗೆ ಇವಾಗ ಪಾತ್ರೆ ತೊಗೊಳ್ತಾ ಇದ್ದೀನಿ. ಸಾಂಬಾರು ಮಾಡೋದಕ್ಕೆ ಯಾವ ಪಾತ್ರೆ ಬೇಕು ಅಂತ ಹೇಳ್ಬಿಟ್ಟು ನೋಡಿ ತೊಗೊಳ್ತಾ ಇದ್ದೀನಿ. ಟಿಫನ್ ಎಲ್ಲ ಆಯಿತು, ಹಾಗಾಗಿ ಟಿಫನ್ ಕೆಲಸ ಇನ್ನೇನು ಮುಗೀತಲ್ವ. ರಾತ್ರಿಗೆ ಸಾಂಬಾರಿಗೆ ಎಲ್ಲ ರಾತ್ರಿ ಎಲ್ಲ ಮಧ್ಯಾಹ್ನ ಊಟಕ್ಕೂ ಕೂಡ ರೆಡಿ ಮಾಡೋಣ ಸಾಂಬಾರು ಅಂತ ಹೇಳಿ ನಾನು ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ರಸಮಿಗೆಲ್ಲ ಹೆಂಗಿದ್ರು ಟೊಮೆಟೊ ಎಲ್ಲ ಬೇಯಿಸಿಟ್ಕೊಂಡಿದ್ದೀನಲ್ಲ, ಆ ಟೊಮೆಟೊ ಹಣ್ಣನ್ನು ಚೆನ್ನಾಗಿ ಅದನ್ನು ಪೇಸ್ಟ್ ಥರ ರುಬ್ಕೊಂಡು, ಅದಕ್ಕೆ ರಸಮ್ ಪೌಡರ್ ಏನು ಯೂಸ್ ಮಾಡಲ್ಲ. ಮನೆಯಲ್ಲೇ ಸ್ವಲ್ಪ ಕಾಳುಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಅದನ್ನು ಕುಟ್ಟಿ ಅದನ್ನು ಒಗ್ಗರಣೆಗೆ ಹಾಕ್ಬಿಟ್ಟು ರಸಮ್ ಮಾಡ್ತೀನಿ. ಚೆನ್ನಾಗಿರುತ್ತೆ ರಸಮ್ ಊಟ ಮಾಡೋಕ್ಕೆ, ಹಾಗಾಗಿ ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲ ಅಳ್ದೋಗ್ಬಿಟ್ಟಿದೆ. ಬೆಳಗ್ಗೆ ಟೈಮಲ್ಲಿ ಹೀಗೆ ಇರುತ್ತೆ ಫ್ರೆಂಡ್ಸ್, ಯಾಕಂದರೆ ಕ್ಲೀನ್ ಮಾಡೋಕ್ಕೂ ಆಗೋಲ್ಲ, ಈ ಕಡೆ ಕೆಲಸ ಕೂಡ ಆಗೋಲ್ಲ. ಹಾಗಾಗಿ ಫಸ್ಟು ಎಲ್ಲ ಏನು ಅಡುಗೆ ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ಅಡುಗೆ ರೂಮನ್ನ ಕ್ಲೀನ್ ಮಾಡ್ಕೋತೀನಿ. ಯಾವಾಗ್ಲೂ ನೈಟೇ ಕ್ಲೀನ್ ಮಾಡಿ ಇಟ್ಟಿರ್ತೀವಿ. ಆಮೇಲೆ ಮತ್ತೆ ಬೆಳಗ್ಗೆ ಎದ್ಮೇಲೆ ಅದೇ ಟಿಫನ್ನು ಅದು ಇದು ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ಐಟಮ್ಸ್ ಆಗೋದು ಮತ್ತು ಅದೆಲ್ಲ ಅಳ್ಳೋದು ಕೂಡ ಸಹಜನೇ. ಅದನ್ನೆಲ್ಲ ನಾವು ಪದೇ ಪದೇ ಕ್ಲೀನ್ ಮಾಡ್ಕೊಳ್ತಾನೆ ಕೂತ್ಕೊಂಡ್ರೆ ಇನ್ನೂ ಟೈಮ್ ಹಿಡಿಯುತ್ತೆ ಅಂತೇಳಿ ನಾನು ಜಾಸ್ತಿ ಕ್ಲೀನ್ ಮಾಡೋಕ್ಕೆ ಹೋಗೋಲ್ಲ. ಇವಾಗ ಏನು ಅಲ್ಲಿ ಸೈಡಲ್ಲಿ ಇದೆಯೋ ಅದೆಲ್ಲ ತರಕಾರಿದು ಎಲ್ಲ ಕೂಡ ಒಂದು ಕಡೆ ದುಂಡಿಗೆ ಮಾಡಿ ಆಮೇಲೆ ಎಲ್ಲ ಅಡುಗೆ ಕೆಲಸ ಮುಗಿದ್ಮೇಲೆ ಅದೆಲ್ಲ ತೆಗ್ದಾಕ್ತೀನಿ. ಮತ್ತಿಲ್ಲ ಅಂದರೆ ಪದೇ ಪದೇ ಮತ್ತೆ ಬೀಳ್ತಾನೆ ಇರುತ್ತಲ್ಲ, ಅದಕ್ಕೋಸ್ಕರ ನನ್ನ ಮಗ ಏನೋ ಇವಾಗ ಚಿತ್ರಾನ್ನ ನಾನು ತಿಂದ್ಬಿಟ್ಟು ಹೋಗ್ತೀನಿ, ರೈಸು ಸಾಂಬಾರು ಕೊಟ್ಟು ಕಳ್ಸಮ್ಮ ಅಂತಂದ. ಹಾಗಾಗಿ ಒಂದು ಕಡೆ ನಾನಲ್ಲಿ ರೈಸ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ಕಡೆ ಸಾಂಬಾರು ಹೆಂಗಿದ್ರು ಬೆಂದಿದೆ ಅಲ್ಲ, ಅದನ್ನು ಒಗ್ಗರಣೆ ಕೊಟ್ಬಿಟ್ವಿ ಅಂದರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ನನ್ನ ಮಗನಿಗೆ ಏನಂದರೆ ಟಿಫನ್ಸ್ಗಿಂತ ಈ ಥರ ರೈಸ್ ಐಟಮ್ಸು ಮತ್ತಿಲ್ಲಾಂದರೆ ರೈಸು ಸಾಂಬಾರು ಈ ಥರದ್ದು ಊಟ ಮಾಡೋದಕ್ಕೆ ಇಷ್ಟಪಡ್ತಾನೆ ಜಾಸ್ತಿ. ಅವನು ಅದೇ ಥರದ್ದೇ ತೊಗೊಂಡೋಗಿ ಇಷ್ಟಪಡ್ತಾನೆ. ನನ್ನ ಮಗಳು ಸ್ವಲ್ಪ ಟಿಫನ್ ಐಟಮ್ಸ್ ಜಾಸ್ತಿ, ಅವಳಿಗೆ ರೈಸು ಸಾಂಬಾರು ಆ ಥರದಂದರೆ ಅವ್ಳು ಬೇಗ ಲೈಕ್ ಮಾಡಲ್ಲ. ಈ ಥರ ಏನಾದರೂ ರೈಸು ಸಾಂಬಾರು ಅನ್ನೋದಿದ್ದರೆ ಅದು ಅಜಯ್ನೇ ಜಾಸ್ತಿ ಇಷ್ಟಪಡೋದು, ಭ್ರಮರ ಇಷ್ಟಪಡಲ್ಲ. ಇಲ್ಲಿ ನಮ್ಮ ಮನೆಯವ್ರು ಏನೋ ಹೇಳ್ತಾಯಿದ್ರು, ಅದನ್ನೇ ಕೇಳ್ತಾ ಇದ್ದೆ ನಾನು. ಅದಾದಮೇಲೆ ಇವಾಗ ಸಾಂಬಾರು ಮಸಿಯೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ನಮ್ಮ ಕಡೆ ಎಲ್ಲ ಬಜ್ಜಿ ಸಾರು ಅಂತ ಹೇಳಿ ಕರಿತೀವಿ. ಹಸಿಮೆಣ್ಸಿಕಾಯಿ ಬೇಳೆ ಹಾಕ್ಬಿಟ್ಟು ಮಸ್ತ್ ಮಾಡ್ತಾರಲ್ವ, ಅದನ್ನು ಬಜ್ಜಿ ಸಾಂಬಾರು ಅಂತ ಕರೀತಾರೆ. ನನ್ನ ಫ್ರೆಂಡ್ಸಿಗೆ ಏನಾದರೂ ಇದನ್ನು ಹೇಳಿದ್ರೆ ನಗ್ತಾರೆ, ಬಜ್ಜಿ ಸಾಂಬಾರಾ ಅಂತ ಕೇಳ್ತಾರೆ. ಸೊ ಬಜ್ಜಿ ಸಾಂಬಾರು ಅಂತಲೇ ಕರೆಯೋದು ನಮ್ಮ ಮನೆಗಳಲ್ಲಿ. ಹಾಗಾಗಿ ಇದು ಒಂಥರ ಚೆನ್ನಾಗಿರುತ್ತೆ. ಕೆಲವೊಂದು ಸಲ ಮುಳುಗಾಯಿ ಇರುತ್ತಲ್ವ, ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ವಿಸಿಲ್ ಕೂಗಿಸಿ ಅದನ್ನು ಮಸ್ತ್ ಒಗ್ಗರಣೆ ಕೊಟ್ಬಿಟ್ರೆ ಅದು ಚೆನ್ನಾಗಿರುತ್ತೆ. ಅದ್ರ ಜೊತೆ ನಾನಿಲ್ಲಿ ಅದು ಒಂದು ಹಾಕಿಲ್ಲ, ಮುಳುಗಾಯಿ ಒಂದು ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿರ್ತಾಯಿತ್ತು. ಮುಳುಗಾಯಿ ಹಾಕಿಲ್ಲ, ಮುಳುಗಾಯಿ ಇರಲಿಲ್ಲ, ಹಂಗಾಗಿ ಅಂದರೆ ಮುಳುಗಾಯಿ ಅಂದರೆ ಬದನೇಕಾಯಿ, ಸೊ ಅದು ಇರಲಿಲ್ಲ. ಹಾಗಾಗಿ ಬರೀ ಹಸಿಮೆಣ್ಸಿಕಾಯಿ ಹಾಕ್ಬಿಟ್ಟು ಮಾಡಿದ್ದೀನಿ. ಮುಳುಗಾಯಿ ಹಾಕಿದರೂ ಕೂಡ ಟೇಸ್ಟು ಸೂಪರಾಗಿರುತ್ತೆ. ಇದು ಏನಂದರೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಂಬಾರು ಚೆನ್ನಾಗಿರುತ್ತೆ. ನನ್ನ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಗಟ್ಟಿಯಾಗಿರಬೇಕು, ಒಬ್ಬೊಬ್ಬರಿಗೆ ತೆಳುವಾಗಿರಬೇಕು.
ಹಾಗಾಗಿ ನಾನು ಮೀಡಿಯಮಾಗಿ ಮಾಡ್ತೀನಿ. ನನಗೆ ತುಂಬ ಗಟ್ಟಿಯಾಗಿದ್ದರೆ ತುಂಬ ಇಷ್ಟಪಡ್ತೀನಿ ನಾನು. ಮತ್ತು ಖಾರವಾಗಿ ಇರಬೇಕು, ಸಪ್ಪೆ ಇರಬಾರ್ದು. ನನಗೆ ಖಾರವಾಗಿದ್ದರೆ ತಿನ್ನೋದಕ್ಕೆ ಏನೋ ಒಂಥರ ಚೆನ್ನಾಗಂತ ಅನಿಸುತ್ತೆ. ಹಾಗಾಗಿ ಖಾರವಾಗಿರೋದು ಇಷ್ಟಪಡ್ತೀನಿ. ಬಟ್ ನನ್ನ ಮಕ್ಕಳಿಗೆ ಅದು ಆಪೋಸಿಟ್, ಅವ್ರು ಖಾರವಾಗಿರೋದು. ಅಜಯ್ ಒಬ್ಬ ಇಷ್ಟಪಟ್ಕೊಂಡು ತಿಂತಾನೆ. ನನ್ನ ಮಗಳಿಗಂತೂ ನಿಜವಾಗ್ಲೂ ಅವ್ಳು ಖಾರ ಅಂದ್ರೇ ಇಷ್ಟಪಡಲ್ಲ. ಹಾಗಾಗಿ ಸ್ವಲ್ಪ ಖಾರ ಕಡಿಮೆನೇ ಊಟ ಮಾಡೋದು ಅವಳು ಮತ್ತು ಅವ್ರ ಪಪ್ಪ ಇಬ್ಬರು ಕೂಡ ಇವಾಗ ಖಾರ ಕಡಿಮೆನೇ ಊಟ ಮಾಡೋದು. ನಾನು ಅಜಯ್ ಇಬ್ಬರೇ ಮಾತ್ರ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ. ನಾನು ಕೂಡ ಮೊದಲೆಲ್ಲ ಸ್ವಲ್ಪ ಸಪ್ಪೆ ಊಟ ಎಲ್ಲ ಜಾಸ್ತಿ ಮಾಡ್ತಾಯಿದ್ದೆ. ಬಟ್ ಇವಾಗ ಸ್ವಲ್ಪ ಖಾರ ಐಟಮ್ನೆಲ್ಲ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಖಾರನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಹಾಗೆ ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಗೇನು ಅನಿಸ್ತು ಅಂತಲೂ ಕೂಡ ಹೇಳಿ, ಆಯಿತು. ಹಾಗೆ ನಮ್ಮ ಮನೆಯವ್ರು ಮಾಡ್ತಾರಂಥ ಚಾನಲ್ಗೂ ಕೂಡ ಪ್ಲೀಸ್ ಹೋಗಿ ಸಪೋರ್ಟ್ ಮಾಡಿ. ಗೊತ್ತಿಲ್ಲ ಅಂದರೆ ಅಜ್ಜು ಸ್ಟೋರಿ ರೈಟರ್ ಅಂತ ಹೇಳಿ ಅವ್ರ ಚಾನಲ್ಲು ಸರ್ಚ್ ಮಾಡಿ ಸಿಗುತ್ತೆ. ಅಜ್ಜು ಸ್ಟೋರಿ ರೈಟರ್ ಅಂತ. ತುಂಬ ಅಂದರೆ ಒಳ್ಳೊಳ್ಳೆ ವೀಡಿಯೋಸ್ನೆಲ್ಲ ಹಾಕ್ತಾಯಿರ್ತಾರೆ ಕ್ರಿಯೇಟ್ ಮಾಡಿ. ಹಾಗೆ ಫ್ಯಾಮಿಲಿ ವ್ಲಾಗ್ಸ್ ಕೂಡ ಎಲ್ಲ ಇರುತ್ತೆ. ಸೊ ಪ್ಲೀಸ್ ಹೋಗಿ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ. ಒಂದೊಂದು ಸಪೋರ್ಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ. ಇವಾಗ ಸಮ್ಮರ್ ಕೂಡ ಕಂಪ್ಲೀಟಾಗಿ ರೆಡಿ ಆಗ್ತಾಯಿದೆ. ಇದು ಸಿಂಪಲ್ ಬ್ಲಾಗ್ ಆಗಿರುತ್ತೆ. ಯಾವುದೇ ರೀತಿ ಎಂಟರ್ಟೈನ್ಮೆಂಟ್ ಆಗಲಿ ಏನಿರಲ್ಲ, ನಾರ್ಮಲ್ ಬ್ಲಾಗು. ಅಕಸ್ಮಾತ್ ಏನಾದರೂ ಡಿಸಪಾಯಿಂಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಮುಂದಿನ ಬ್ಲಾಗ್ ನಿಮಗೆ ಇಷ್ಟ ಆಗೋ ಥರನೇ ಇರುತ್ತೆ, ಆಯಿತಾ. ಯಾರೂ ಕೂಡ ಬೇಜಾರಾಗಬೇಡಿ. ಮತ್ತು ಇದೇನಪ್ಪ ಈ ಥರ ಬ್ಲಾಗ್ ಹಾಕಿದ್ದಾರೆ ಅಂತ ಅನ್ಬೇಡಿ. ಏನೋ ವ್ಲಾಗ್ ಮಿಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈ ವ್ಲಾಗ್ನ ಹಾಕ್ತಾಯಿದ್ದೀನಿ. ನನಗೂ ಕೂಡ ಇಷ್ಟ ಇಲ್ಲ, ಬಟ್ ಆದರೂ ಕೂಡ ಏನು ಮಾಡೋದು, ವ್ಲಾಗ್ ಕಂಟಿನ್ಯೂ ಆಗಬೇಕು. ಕಂಟಿನ್ಯೂ ಆಗದೇ ಇದ್ದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ವ್ಲಾಗ್ನ ಹಾಕ್ತಾಯಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಹಂಗೆ ಕಾಮೆಂಟ್ ಮಾಡಿ. ತುಂಬ ಜನ ಕಂಟಿನ್ಯೂ ಆಗಿ ವ್ಲಾಗ್ಸ್ ಹಾಕಿ, ನಾರ್ಮಲ್ ವ್ಲಾಗ್ಸ್ ಆದರೂ ಪರವಾಗಿಲ್ಲ ಹಾಕಿ ಅಂತ ಕೂಡ ಕೇಳ್ತಾ ಇರ್ತಾರೆ. ಹಾಗಾಗಿ ಈ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಮೇಲೆ ಬರೋವಂಥ ವ್ಲಾಗ್ಸಲ್ಲಿ ಕುಕ್ಕಿಂಗ್ಸು ಎಲ್ಲ ಕೂಡ ಇರುತ್ತೆ. ದಯವಿಟ್ಟು ಯಾರು ಕೂಡ ಮಿಸ್ ಮಾಡದೆ ನೋಡಿ. ಇನ್ಮೇಲೆ ಡೈಲಿ ಕೂಡ ವ್ಲಾಗ್ಸ್ ಬರ್ತಾ ಇರುತ್ತೆ. ಯಾವ್ದಾದ್ರು ಒಂದು ಎಂಟರ್ಟೈನ್ಮೆಂಟ್ ವ್ಲಾಗ್ಸ್ ಆಗಿರ್ಬೋದು, ಇಲ್ಲ ಕುಕ್ಕಿಂಗ್ ವ್ಲಾಗ್ ಆಗಿರ್ಬೋದು, ಇಲ್ಲ ಇನ್ಫಾರ್ಮೇಟಿವ್ ವೀಡಿಯೋಸ್ ಆಗಿರ್ಬೋದು. ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ಅಂದರೆ ಈ ಚಾನಲಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ. ನಿಮ್ಮಿಂದ ನಂಗೆ ತುಂಬಾ ಸಹಾಯ ಆಗಿದೆ. ಕೆಲವೊಂದು ಸಲ ನಾನು ವೀಡಿಯೋಸ್ ಮಾಡೋದಕ್ಕಾಗದೇ ಇದ್ದರೆ ಲೈವಲ್ಲಿ ಕೂಡ ಬರ್ತೀನಿ, ಆಯಿತಾ. ಸೊ ಹೆಂಗಾದರೂ ಆಯಿತು, ಡೈಲಿ ನಿಮ್ಮ ಜೊತೆ ಕನೆಕ್ಟಲ್ಲಿ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಕಡೆಯಿಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ. ಏನಂದರೆ ಮೊದಲನೇ ಫಸ್ಟ್ ಡೇಯಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ನಿಮ್ಮ ಸಪೋರ್ಟ್ ಹೇಗಿತ್ತು, ಈಗಲೂ ಕೂಡ ಅದೇ ರೀತಿ ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಂಗೆ ತುಂಬಾ ಖುಷಿ ಆಗ್ತಾಯಿದೆ. ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಂತ ನಂಬಿದ್ದೀನಿ. ಈಗ ಸಾಂಬಾರೆಲ್ಲ ಮಸ್ತ್ ಇದ್ದಾಯಿತು. ಇವಾಗ ಒಗ್ಗರಣೆ ಕೊಡೋದಕ್ಕೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಟೈಮಲ್ಲಿ ಕೆಲವೊಂದು ಸಲ ಟೈಮೇ ಹೋಗೋಲ್ಲ, ಹೆಂಗೆ ಹೋಗುತ್ತಂತಲೂ ಕೂಡ ಕೆಲವೊಂದು ಸಲ ಗೊತ್ತಾಗೋದಿಲ್ಲ. ಅಷ್ಟು ಫಾಸ್ಟಾಗಿ ಹೋಗ್ತಾ ಇರುತ್ತೆ, ಕೆಲವೊಂದು ಸಲ ಫಾಸ್ಟಾಗಿ ಹೋಗ್ತಾ ಇರೋಲ್ಲ. ಎಲ್ಲ ಕೆಲಸಗಳು ಕೂಡ ಇವಾಗಲೇ ಕಂಪ್ಲೀಟ್ ಮಾಡ್ಕೊಂಬಿಡೋಣ, ಮಧ್ಯಾಹ್ನದಿಂದ ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋ ಒಂದು ಪ್ಲ್ಯಾನಲ್ಲಿ ನಾನು ಮಧ್ಯಾಹ್ನಕ್ಕಾಗುವಂಥ ಪ್ರತಿಯೊಂದು ಸಾಂಬಾರು, ರಸಮ್ಮು ಎಲ್ಲ ಕೂಡ ಇವಾಗಲೇ ಮಾಡಿಕ್ತಾ ಇದ್ದೀನಿ. ರೈಸ್ ಏನು ಒಂಚೂರು ಮತ್ತೆ ಮಧ್ಯಾಹ್ನ ಮಾಡ್ತೀನಿ. ಇವಾಗ ಸ್ವಲ್ಪ ಊಟಕ್ಕೆ ಮಕ್ಳಿಗೆ ಬೇಕಂತ ಹೇಳ್ಬಿಟ್ಟು ರೈಸ್ ಮಾಡಿದ್ದೆ, ಅದನ್ನೇ ಚಿತ್ರಾನ್ನ ಕಲಿಸಿದ್ದೀನಿ. ಇನ್ನು ಸ್ವಲ್ಪ ಇರೋ ರೈಸ್ನ ಅಜಯ್ಗೆ ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. ರೈಸು ಮತ್ತು ಸ್ವಲ್ಪ ಸಾಂಬಾರು, ಒಂದು ಸ್ವಲ್ಪ ಅದಕ್ಕೆ ಉಪ್ಪಿನಕಾಯಿ ಇಲ್ಲಾಂದ್ರೆ ತುಪ್ಪ ಹಾಕ್ಬಿಟ್ಟು ಕೊಟ್ಟು ಕಳಿಸ್ಬಿಟ್ಟು ಅವ್ನಿಗೆ ಫುಲ್ ಹ್ಯಾಪಿ ಅವನು. ನಾರ್ಮಲಾಗಿ ಟಿಫನ್ ತೊಗೊಂಡೋಗೋದಕ್ಕಿಂತ ಈ ಥರ ಊಟದ ಐಟಮ್ ತೊಗೊಂಡೋಗ್ಬಿಟ್ರೆ ಅವನಂತೂ ಫುಲ್ ಹ್ಯಾಪಿ. ಅಮ್ಮ ಹೀಗೆ ಕೊಟ್ಟು ಕಳಿಸು, ಬೇರೆ ಥರ ನನಗೇನು ಕೊಡಬೇಡ ಅಂತ ಹೇಳ್ತಾನೆ. ಭ್ರಮರ ಆಪೋಸಿಟು, ಅಮ್ಮ ರೈಸು ಸಾಂಬಾರು ಕೊಡಬೇಡ, ನನಗೆ ಏನಾದ್ರು ಟಿಫನ್ ಮಾಡಿಕೊಡು ಡಿಫ್ರೆಂಟ್ ಆಗಿರೋದು ಅಂತ ಕೇಳ್ತಾಳೆ. ಡಿಫ್ರೆಂಟ್ ಆಗಿರೋದು ಇವಳಿಗೆ ಇಷ್ಟ, ಡಿಫ್ರೆಂಟ್ ಆಗಿರೋದು ಅವನಿಗೆ ಇಷ್ಟ ಇಲ್ಲ. ಇಬ್ರಿಗೂ ಮ್ಯಾನೇಜ್ ಮಾಡಿ ಅಡುಗೆ ಮಾಡಿ ಕಳಿಸೋಷ್ಟರಲ್ಲಿ ನನಗಂತೂ ಮನೇಲೆಲ್ಲ ಭೂಕಂಪ, ಕಲ್ಲೋಲ ಎಲ್ಲ ಕೂಡ ಆಗಿಬಿಟ್ಟಿರುತ್ತೆ. ಅವತ್ತು ಮಾತ್ರ ಪ್ರತಿದಿನವೂ ಕೂಡ ಅವ್ರ ಜೊತೆ ಕೂಗಾಡೋದು, ಒದರಾಡೋದು, ಮಾತಾಡೋದು ಹಿಂಗೇ ಇರುತ್ತೆ. ಟೈಮು ಹೋಗೋದೇ ಗೊತ್ತಾಗಲ್ಲ. ಅವರು ಸ್ಕೂಲಿಗೆ ಹೋದಾಗ ಓಕೆ ಟೈಮ್ ಕರೆಕ್ಟಾಗಿ ಹೋಗ್ತಾಯಿದೆ ಅನಿಸುತ್ತೆ. ಅವ್ರು ಬಂದಾಗ ಟೈಮೇ ಹೋಗ್ತಾ ಇಲ್ವಲ್ಲಪ್ಪ ಅಂತ ಅನಿಸ್ಬಿಡುತ್ತೆ. ಆ ಥರ ಆಗಿಬಿಡುತ್ತೆ. ಅವರು ಟ್ಯೂಷನ್ಗೆ ಹೋಗೋವರೆಗೂ ಮನೇಲಿ ಗಲಾಟೆ, ಆಮೇಲೆ ಟ್ಯೂಷನಿಂದ ಮನೆಗೆ ಬಂದಾಗ ಹೋಮ್ವರ್ಕ್ ಮಾಡ್ಕೋಬೇಕಾದ್ರೂ ಗಲಾಟೆ, ಊಟ ಮಾಡ್ಬೇಕಾದ್ರೂ ಗಲಾಟೆ, ಬೆಳಗ್ಗೆ ಎದ್ದಾಗಲೂ ಗಲಾಟೆ, ಸ್ಕೂಲಿಗೆ ಹೋಗ್ಬೇಕಾದ್ರೂ ಕೂಡ ಗಲಾಟೆ, ಹಿಂಗೇ ಇರ್ತಾ ಇರುತ್ತೆ ಅವ್ರದ್ದು.
ನನಗಂತೂ ನೋಡಿ ನೋಡಿ ಸಾಕಾಗ್ಬಿಟ್ಟಿರುತ್ತೆ. ಕೆಲವೊಂದು ಸಲ ಬೈತಾ ಇರ್ತೀನಿ, ನಿಮ್ಮನ್ನು ಏನಕ್ಕಾದರೂ ಸ್ಕೂಲಿಂದ ಕರ್ಕೊಂಬರ್ತೀನೋ ಅಲ್ಲಿನಾದರೂ ಬಿಟ್ಟು ಬರಲ್ವಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ತೀನಿ. ಕೆಲವೊಂದು ಸಲ ಓಕೆ ಅವ್ರು ಹೋದ್ಮೇಲೆ ಅಯ್ಯೋ ಮನೆಯೆಲ್ಲ ಫುಲ್ ಖಾಲಿ ಹೊಡಿತಾ ಇದೆ, ಕರ್ಕೊಂಬಂದ್ಬಿಡೋಣ ಬೇಗ ಹೋಗಿ ಅಂತ ಅನಿಸುತ್ತೆ. ಏನಂತಲೇ ಅರ್ಥ ಮಾಡ್ಕೊಳೋಕ್ಕಾಗಲ್ಲ. ಸೊ ಆ ಥರ ಇರುತ್ತೆ. ಇವಾಗ ಫಸ್ಟು ಟಿಫನ್ ಹಾಕ್ಕೊಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ. ಅವ್ರು ಟಿಫನ್ ಮಾಡಿಬಿಟ್ಟು ಮಾತ್ರೆ ತೊಗೋಬೇಕು. ಹಾಗಾಗಿ ಫಸ್ಟ್ ಅವರಿಗೆ ನಾನು ಟಿಫನ್ ಹಾಕ್ಕೊಡ್ತಾ ಇದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ.